ಜನತಾ ಏಜೆಂಟ್ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಏನು ಅಜ್ಞಾತವಾಗಿ ಬಂದಿದ್ದಂತಹ ಅವರ ವ್ಯಕ್ತಿ ಚಿನ್ನಯ್ಯ ಯಾನೆ ಭೀಮಾ ಎನ್ನುವಂತಹ ವ್ಯಕ್ತಿ ಏನು ಇವತ್ತು ಧರ್ಮಸ್ಥಳದಲ್ಲಿ 16 ಸ್ಪಾಟ್ಗಳನ್ನು ಅಗೆದು ಅಲ್ಲಿ ಕೆಲವೊಂದು ಅಸ್ಥಿಪಂಜರಗಳನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡಿ ಆಮೇಲೆ ತನ್ನದೇ ದ್ವಂದ್ವ ಹೇಳಿಕೆಗಳಿಂದ ಅರೆಸ್ಟ್ ಆಗಬೇಕಾದಂತಹ ಒಂದು ಪರಿಸ್ಥಿತಿಗೆ ಬಂದು ನಂತರ ಜಾಮೀನು ಲಭಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ವು. ಅಂದರೆ ಆತನಿಗೆ ನೀಡಿದಂತಹ 12 ಷರತ್ತುಬದ್ಧ ಜಾಮೀನುಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಕೆಲವೊಂದು ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ರು. ಅದರಲ್ಲಿ ಗಿರೀಶ್ ಮಠಣ್ಣವರು ಮಾಡಿದಂತಹ ಒಂದು ಪ್ರಶ್ನೆ ನಿನ್ನೆ ಸದ್ಯ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ನೋಡಿ, ಒಂದು ರೀತಿಯಲ್ಲಿ ಆತನಿಗೆ ನೀಡಿದಂತಹ ಜಾಮೀನಿನಲ್ಲಿ ಯಾವುದೇ ಮಾಧ್ಯಮದವರೊಂದಿಗೆ ಒಡಂಬಡಿಕೆ ಮಾಡುವ ಹಾಗೆ ಇಲ್ಲ, ಮಾತನಾಡುವ ಹಾಗೆ ಇಲ್ಲ ಎನ್ನುವಂತಹ ವಿಚಾರಗಳು ಕೂಡ ಇತ್ತು. ಸೊ ಇಲ್ಲಿ SITಯಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇತ್ತು, ಆತನನ್ನು ಬೆದರಿಸಿದ್ರ ಅಥವಾ ಆತನಿಗೆ ಆಮಿಷ ಒಡ್ಡಿದ್ರ, ಇವ್ಯಾವುದನ್ನು ಕೂಡ ಹೊರಗಡೆ ಬಿಡಲೇಬಾರದು ಎನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಷರತ್ತನ್ನು ವಿಧಿಸಲಾಗಿದೆ ಎನ್ನುವಂತಹ ದೊಡ್ಡ ಚರ್ಚೆಗಳು ಇವತ್ತು ಆರಂಭ ಆಗಿರುವಂಥದ್ದು. ಸೊ ನಿನ್ನೆ ದಿವಸ ಗಿರೀಶ್ ಮಠಣ್ಣ ಅವರು ಬಿಟ್ಟಂತಹ ಆ ಒಂದು ಆಡಿಯೋದಲ್ಲಿ ಇರುವಂತಹ ಸ್ಫೋಟಕ ಮಾಹಿತಿಗಳನ್ನು ಇಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಆ ಒಂದು ಆಡಿಯೋವನ್ನು ನೋಡ್ತಾ ಬನ್ನಿ. ಬೆಳ್ತಂಗಡಿ ಕೋರ್ಟ್ ನಿಮಗೆ ಇದು ಮಾಡಿದೆ ಸರ್, ಏನು ನಿಮಗೆ ವರದಿಯನ್ನ ಕೊಡೋದಕ್ಕೆ, ವರದಿಯಲ್ಲಿ ಇರುವಂತಹ ಅಂಶಗಳನ್ನ ನಿಮಗೆ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇದ್ರ ಬಗ್ಗೆ ಒಂದು ನಿಮ್ಮ ರಿಯಾಕ್ಷನ್ ಏನು ಸರ್? ಅವರು SIT ಅವರು ಒಂದು ರಿಕ್ವೆಸ್ಟ್ ಹಾಕಿದ್ರು, ವರದಿ ಕೊಡೋಕ್ಕಿಂತ ಮುಂಚೆ ಅಥವಾ ಮುಂಚೆನೂ ಕೂಡ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ಬೆಳ್ತಂಗಡಿ ಮಾನ್ಯ JMSC ನ್ಯಾಯಾಲಯಕ್ಕೆ. ಓಕೆ, ಇದು ಕೊಡಬಾರ್ದು, ಸರ್ಟಿಫೈಡ್ ಕಾಪಿ ಕೊಡಬಾರ್ದು, ಇದು ಗೌಪ್ಯತೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಓಕೆ, ನಮಗೆ ಆಗ್ತಾ ಇದ್ದಂತಹ ಒಂದು ಕಿರುಕುಳ ಏನಂತ ಹೇಳಿದ್ರೆ, ನಾವೆಲ್ಲರೂ ಹೋರಾಟ ಮಾಡ್ತಾ ಇರೋದು, ಸಂಘರ್ಷ ಮಾಡ್ತಾ ಇರೋದು, ಓಕೆ, ಧರ್ಮಸ್ಥಳದಲ್ಲಿ ಅಷ್ಟೊಂದು ಅತ್ಯಾಚಾರ ಕೊಲೆಗಳು ನಡೆದಿದೆ. ಆ ನಂತರ ಚಿನ್ನಯ್ಯ ಒಬ್ಬನು ಅವನಾಗೆ ಬಂದಿದ್ದ, ಅವನಿಗೆ ನಾವು ನ್ಯಾಯಾಲಯದ ಪ್ರಕ್ರಿಯೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ, ಅವನನ್ನ ನ್ಯಾಯಾಲಯಕ್ಕೆ, ಪೊಲೀಸ್ ಸ್ಟೇಷನ್ಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ. ಅವನು ಅಲ್ಲಿನೂ ಕೂಡ ಅದೇ ಹೇಳಿದ್ದಾನೆ, ನಮ್ಮ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದ ಅಲ್ಲಿನೂ ಕೂಡ ಅವನು ಅದೇ ಹೇಳಿದ್ದಾನೆ. ಓಕೆ, ಆದ್ರೆ ಇಲ್ಲಿ ನಮ್ಮನ್ನು ದೂರು ಕೊಟ್ಟವರು ಅಥವಾ ಅವನಿಗೆ ಸಹಾಯ ಮಾಡಿದವರು, ಇಷ್ಟೊಂದು ಕೊಲೆಗಳಾಗಿದೆ ಅಂತ ಹೇಳಿದವನಿಗೆ, ಕಾನೂನಿನ ಒಂದು ಸಹಾಯ ಮಾಡಿದವರಿಗೆ ನಮ್ಮನ್ನೇ ಅಪರಾಧಿಗಳಂತ ಮಾಡೋದು ಎಷ್ಟು ಸರಿ? ಓಕೆ, ಇವ್ರು ಯಾವ ರೀತಿ ಬಿಂಬಿಸಿದ್ರು ಅಂತ ಹೇಳಿದ್ರೆ, ನೋಡಿ, ಅವನು ದೂರು ಕೊಟ್ಟ ಪ್ರಾರಂಭದಲ್ಲಿನೇ 183 BNS ಪ್ರಕಾರ, ಅಂದ್ರೆ ಮುಂಚೆ ಅದು CRPC ಪ್ರಕಾರ 164 ಇತ್ತು, ಈಗ ಅದು 183 ಪ್ರಕಾರ ಅವನು ಕೊಟ್ಟಿದ್ದಾನೆ JMSC ಮ್ಯಾಜಿಸ್ಟ್ರೇಟ್ ಎದುರುಗಡೆ. ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕೊಟ್ಟಾಗ ಅವನು ಏನು ಹೇಳಿಕೆ ಕೊಟ್ಟಿದ್ದಾನೆ, ಯಾರು ಕೊಲೆಗೆ ಪ್ರೇರೇಪಿಸಿದ್ರು, ಯಾರು ಅದಕ್ಕೆ ಕೊಲೆ ಮಾಡಿದ್ದಾರೆ, ಹೂತ್ ಹಾಕೋದಕ್ಕೆ ಹೇಳಿದ್ದಾರೆ, ಅವ್ರು ಬಿಟ್ರು. ಓಕೆ, ಈ 2 ತಿಂಗಳಾದ ಮೇಲೆ ಅವನನ್ನ ಪೂರ್ತಿ ತದ್ವಿರುದ್ಧ ಹೇಳಿಕೆ ಮಾಡುವಂಗ್ ಮಾಡಿದ್ರು. ಆ ತದ್ವಿರುದ್ಧ ಹೇಳಿಕೆಯಲ್ಲಿ ನಮ್ಮ ಬಗ್ಗೆ ಏನೋ ಹೇಳಿದಾನೆ ಅಂತ ನಮಗ್ ತಿಳ್ಕೊಟ್ವಿ. ಅವಾಗ ನಮ್ಮನ್ನ ಇಮಿಡಿಯೇಟ್ ಆಗಿ ನಮಗ್ ನೋಟಿಸ್ ಕೊಡ್ತಾರೆ. ಇಲ್ಲಿ ಬರ್ತಾ ಇರೋದೇನಂತ ಹೇಳಿದ್ರೆ, ನಮ್ಮ ಪ್ರಶ್ನೆ ನೋಡಿ, ಒಂದೇದ್ದು ಎಲ್ಲರೂ ನಾವು ಅರ್ಥ ಮಾಡ್ಕೋಬೇಕು. ಈಗ ಯಾವ ತರ ಇದನ್ನ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ, ಬುರುಡೆ ಕೇಸ್ ಅಂತ ಹೇಳ್ತಾ ಇದಾರೆ, ಹೌದಲ್ವಾ? ಹೌದು, ಬುರುಡೆ ಕೇಸ್. ಸರಿ, ಎಲ್ಲೂ ಕೂಡ ಬುರುಡೆ ಕೇಸ್ ಅನ್ನೋದು ರಿಜಿಸ್ಟ್ರೇ ಆಗಿಲ್ಲ. ಓಕೆ, ಅಫಿಷಿಯಲ್ ಆನ್ ರೆಕಾರ್ಡ್ ಇರುವುದು ಧರ್ಮಸ್ಥಳ ಕೇಸಸ್ 39/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್, ಧರ್ಮಸ್ಥಳ ಕೇಸಸ್, ಧರ್ಮಸ್ಥಳ ಪ್ರಕರಣಗಳು ಅಂತ ಇದೆ. ಇವರು ಬುರುಡೆ ಕೇಸ್ ಅಂತ ಹೇಳ್ಕೊಂಡು ಅದನ್ನ ತಿರುಚುತ್ತಾ ಇದ್ದಾರೆ. ಅದ್ರ ಸಲುವಾಗಿ ಸ್ವಾಮಿ, ನಾವು ಏನ್ ತಪ್ಪು ಮಾಡಿದೀವಿ ಅನ್ನೋದ್ರ ಬೇಕಲ್ಲ ನಮಗೆ. ನಮ್ಮ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ, ನಾವೇನು ಷಡ್ಯಂತ್ರ ಮಾಡಿದೀವಿ ಅಂತೆ, ಧರ್ಮಸ್ಥಳ ಷಡ್ಯಂತ್ರ ಮಾಡಿದೀವಿ ಅಂತೆ. ನೋಡಿ, ವಿಚಾರಣೆ ಎದುರಿಸೋರು ನಾವು, ನಮಗ್ ಗೊತ್ತಿದೆ ಏನು ಸತ್ಯ ಅಂತ ಹೇಳಿ. ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರೆ ಏನು ಅದು ಆರೋಪ ಅಂತಂದ್ರೂ ಗೊತ್ತಾಗಬೇಕಲ್ಲ. ಅದ್ರ ಸಲುವಾಗಿ ನಾವು ಕೇಳಿದ್ವಿ ಎಲ್ಲಿ JMSC ಕೋರ್ಟ್ ಅಲ್ಲಿ. ಅವಾಗ ಅವ್ರು ಇಲ್ಲ ಅಂತ ಇದ್ರು. ದೊರರಾಜು ಸರ್ ಅವರು ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಸಾಕಷ್ಟು ಆಸಕ್ತಿ ತೋರಿಸಿ, ದೊರರಾಜು ಸರ್ ನನಗೆ ಲಾಸ್ಟ್ 23 ವರ್ಷದಿಂದ ಪರಿಚಯ ಇದ್ದಾರೆ. ಅವ್ರು ಬರೀ ಅಡ್ವೊಕೇಟ್ ಅಲ್ಲ, ಈ ತರ ಸಾಮಾಜಿಕ ವಿಷಯಗಳು ಬಂದಾಗ ಅವರು ಜೊತೆಗೆ ನಿಂತ್ಕೊಳ್ತಾರೆ. ಯಾವ ತರ ಬಾಲನ್ ಸರ್ ನಿಂತ್ಕೊಳ್ತಾರೆ, ಹೋರಾಟಗಾರ ಪರವಾಗಿ ನಿಂತ ಅನೇಕ ಉದಾಹರಣೆಗಳು ಬಾಲನ್ ಸರ್ ಇದೆ. ಅದೇ ರೀತಿ ದೊರರಾಜು ಸರ್ ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ದೊರರಾಜು ಸರ್ ಇಸ್ ರೈಟಿಸ್ಟ್ ಅಡ್ವೊಕೇಟ್.
ಓಕೆ ಆನಂತರ ಬಾಲನ್ ಸರ್ ಇದೆ ಸೆಪ್ಟಿಸ್ ಅಡ್ವೊಕೇಟ್. ಓಕೆ ಸೌಜನ್ಯ ಹೋರಾಟಕ್ಕೆ ಎಡಪಂಥೀಯ ಬಲಪಂಥೀಯ ಯಾವುದೇ ಭೇದವಿಲ್ಲದೆ ಇಬ್ಬರು ವಕೀಲರು ಕೂಡ ಕೈ ಜೋಡಿಸಿದ್ದಾರೆ, ಸಹಕಾರಕ್ಕೆ ನಿಂತಿದ್ದಾರೆ. ಓಕೆ ಹೀಗಾಗಿ ವಾದ ವಿವಾದ ಬಹಳ ಜೋರಾಗಾಯ್ತು. ಅವ್ರು ಕೊಡುದಿಲ್ಲ ಅಂತ ಹೇಳಿದ್ರು. ಬಟ್ ಸ್ಟಿಲ್ ನೋಡಿ, ಒಂದ್ ವೇಳೆ ಪೋಕ್ಸೋ ಕೇಸಲ್ಲಿ ಏನಾದ್ರು ಇದ್ರೆ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಪೋಕ್ಸೋ ಕೇಸಲ್ಲಿ ಕೊಡುವಾಗಿಲ್ಲ. ಆಫೀಸರ್ ಸೀಕ್ರೆಸಿ ಆಕ್ಟ್ ಪ್ರಕಾರ ಇದ್ರೆ ಕೊಡುವಾಗಿಲ್ಲ. ಓಕೆ ಡಿಫೆನ್ಸ್ ಸಲುವಾಗಿ ಏನಾದ್ರು ಇದ್ರೆ ಕೊಡುವಾಗಿಲ್ಲ. ಬಟ್ ಇದು ಯಾವ್ದು ಅಲ್ವಲ್ಲ ಇದು. ಯಾಕೆ ಮುಚ್ಚಿಡ್ತಾ ಇದ್ದೀರಿ ಇದನ್ನ? ಹೌದು, ಯಾಕೆ ಮುಚ್ಚಿಟ್ಟು ಇದನ್ನ ಒಂಥರ ಷಡ್ಯಂತ್ರ ಅಂತ ಸುಳ್ಳು ಇದನ್ನ ರೂಪಿಸ್ತಾ ಇದ್ದಾರೆ. ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಆಗಿತ್ತು ನಿಜ. ಎಲ್ಲಿ ಷಡ್ಯಂತ್ರ ಆಯ್ತು? ಅವನನ್ನ ತದ್ವಿರುದ್ಧ ಹೇಳಿಕೆ ಕೊಡಿಸಿ, ಅವನನ್ನೇ ಆರೋಪಿ ಮಾಡಿಸಿ, ಅವನನ್ನೇ ಜೈಲಿಗೆ ತಳ್ಳಿ, ಮತ್ತೆ ಉಳಿದಂತ ನಮ್ಮ 4-5 ಜನರನ್ನು ಕೂಡ ಯೂಟ್ಯೂಬರ್ಸ್ ಕೂಡ ಜೈಲಿಗೆ ತಳ್ಳೋ ಪ್ರಯತ್ನ ನಡೀತಲ್ಲ, ಅದು ಷಡ್ಯಂತ್ರ. ಓಕೆ, ಈಗ ನೀವು ಆರೋಪ ಏನ್ ಮಾಡ್ತಾ ಬಂದಿದ್ರಲ್ಲ, ನೀವು ಆರೋಪ ಮಾಡ್ತಾ ಬಂದಿದ್ದ ಹಿನ್ನೆಲೆಯಲ್ಲಿ ಆರೋಪ ಮಾಡಿರುವಂತಹ ವ್ಯಕ್ತಿಗಳನ್ನ ಈ ಇದರಲ್ಲಿ ತನಿಖೆಗೆ ಒಳಪಡಿಸಿದ್ರು ಅಂತ? ಹೌದು, ಅವರು ತನಿಖೆಗೆ ಇದುವರೆಗೂ ಕೂಡ ಅವ್ರನ್ನ ಯಾವುದೇ ನೋಟಿಸ್ ಕೊಟ್ಟಿಲ್ಲಲ್ಲ. ಇಷ್ಟೊಂದು ಅಲ್ಲ ಸರ್, ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಒಂದು ಮಗು ಏನಾದ್ರೂ ಬಾವಿಯಲ್ಲಿ ಬಿದ್ದರೆ ಹೆಲಿಕಾಪ್ಟರ್, ಕೊಳವೆ ಬಾವಿಯಲ್ಲಿ ಬಂದ್ರೆ ಹೆಲಿಕಾಪ್ಟರ್ ತರಿಸಿ ಏನೇನೋ ಮಾಡಿ ಲಿಫ್ಟ್ ಮಾಡ್ತಾರೆ ಅದನ್ನ. ಇಲ್ಲಿ 100 ಹೆಣ್ಮಕ್ಳು ಸತ್ತು ಹೋಗಿದ್ದಾರೆ ಆಲ್ರೆಡಿ. ಇದು ನನ್ನ ಮಾತಲ್ಲ, ಇದು SITಗೆ ಅದು ಗೊತ್ತಾಗಿದೆ. ಈ ಪಂಚಾಯಿತಿ ಹೂತಾಕಿಗಳಲ್ಲಿ 36 ಹೆಣಗಳಲ್ಲಿ ಯಾವುದೇ ದಾಖಲೆ ಇಲ್ಲದೆ ಹೂತಾಕಿದ್ದಾರೆ. 76 ಹೆಣಗಳನ್ನ ಅವತ್ತಿಂದ ಅವತ್ತನೇ ದಫನ್ ಮಾಡಿದ್ದಾರೆ. ಎಲ್ಲವೂ ಸಂಶಯಾಸ್ಪದ ಸಾವುಗಳೇ. ಮತ್ತೆ ಇಲ್ಲಿವರೆಗೆ ಇನ್ನೊಂದು ನಮ್ಗೆ ಶಾಕಿಂಗ್ ಏನಂತ ಹೇಳಿದ್ರೆ ಬರೀ 2 ಸಿಕ್ಕು, ಬಟ್ ಈಗ 3 ಸಿಕ್ಕಿದೆ. ಆನ್ ರೆಕಾರ್ಡ್ ಕೋರ್ಟಿಗೆ ಕೊಟ್ಟಿದಂತ ವರದಿಯಲ್ಲಿ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ 3 ಶವಗಳು ಸಿಕ್ಕಿದೆ. ಅಂದ್ರೆ ಚಿನ್ನಯ್ಯ ಹೇಳಿದ್ ನಿಜ ಆಯ್ತು. ಆ ನಂತರ ನೋಡಿ, 1ನೇ ಸ್ಟೇಟ್ಮೆಂಟ್ 2ನೇ ಸ್ಟೇಟ್ಮೆಂಟ್, 1ನೇ 183 ಈ ಬಿಫೋರ್ ಮ್ಯಾಜಿಸ್ಟ್ರೇಟ್, 2ನೇ 183 ಬಿಫೋರ್ ಮ್ಯಾಜಿಸ್ಟ್ರೇಟ್. ಎರಡರಲ್ಲೂ ಕೂಡ ಬಹಳಷ್ಟು ಸಾಮ್ಯತೆ ಇದೆ ಅಂತ ಕೂಡ ಕೇಳಿ ಬರ್ತಾ ಇದ್ದೇವೆ. ಸೊ ಅದು ಗೊತ್ತಾಗ್ಬೇಕಲ್ಲ, ಎಷ್ಟು ಕೊಲೆಗಳು ಮಾಡಿದವ್ರು ಯಾರು, ಅದು ಕೊಲೆಗಳು ಯಾರು ಮಾಡಿದ್ರು ಅದನ್ನ ಹುಡುಕೋದ್ ಬಿಟ್ಟು ಬುರುಡೆ ತಂದು ಕೊಟ್ಟ ಮೇಲೆ ಅಥವಾ ಅದಕ್ಕೆ ಸಹಕಾರ, ಅದಕ್ಕೆ ಕಾನೂನಿನ ಒಂದು ಮಾರ್ಗದರ್ಶನ ಮಾಡಿದ್ರು ನಮ್ಮಂತವ್ರ ಮೇಲೆಲ್ಲ ಆರೋಪ ಮಾಡಿಬಿಟ್ರೆ ಹಾಗಿದ್ರೆ ಕೊಲೆ ಮಾಡಿದವ್ರು ಬೇಡವಾ ನಿಮ್ಗೆ? ಶವ ತೋರಿಸೋರು ನೋಡಿ, ಅದ್ರಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಅಲ್ಲಿ ಒಬ್ಬನು ತೋರಿಸ್ತಾನಪ್ಪ. ಈಗ ದರ್ಶನ್ ಕೇಸ್ನಲ್ಲಿ ಸಮ್ಮನ್ ಚೋಡ್ ಒಬ್ಬನು ತೋರಿಸಿದ, ನನ್ನ ಮನೆ ಮುಂದ್ಗಡೆ ಒಂದು ಡೆಡ್ ಬಾಡಿ ಬಿದ್ದಿದೆ ತೋರಿಸಿದ. ನೀವು ತೋರಿಸೋನಿಗೆ ನೀವು ಆರೋಪಿ, ತೋರಿಸೋನು ಷಡ್ಯಂತ್ರ, ತೋರಿಸೋನು ಟೆರರಿಸ್ಟ್ ಟೈಪ್ ನೀವು ತೋರಿಸ್ಬಿಟ್ಟು ಉಳಿದಿದ್ದೆಲ್ಲ ಕೊಂದೋನು ಯಾರು ಅಂತ ಮುಚ್ಚಾಕ್ಬಿಟ್ರೆ ಸೊ ಎಲ್ಲಿದೆ ಕಾನೂನು? ಇದು ಯಾವ ರೀತಿ ಕಾನೂನು ಸರ್ ಇದು? ಸಾಕ್ಷಿ ಹೇಳಕ್ ಬಂದವನ್ನೇ ನೀವು ಆರೋಪಿ ಮಾಡ್ತೀರಿ, ಮತ್ತೆ ಕೊಲೆಗಡಕರನ್ನ ಯಾಕೆ ಹಿಡಿದಿಲ್ಲ? ಕೊಂದವರು ಯಾರು ಅನ್ನೋದು ಯಾಕೆ ಪತ್ತೆ ಹಚ್ಚುತ್ತಾ ಇಲ್ಲ? 1, 2 ಅಲ್ಲ ಸರ್, ಒಂದು ಕೊಲೆ ಆದ್ರೆ ಇಷ್ಟು ದೊಡ್ಡದಾಗಿ ಅದು ಒಂದು ಅದನ್ನ ಕಂಡು ಹಿಡಿತಾರೆ, ಇಮಿಡಿಯೇಟ್ ಆಗಿ ಕಂಡು ಹಿಡಿತಾರೆ. ಮೊನ್ನೆ ನೋಡಿ ಅಂತಲ್ಲ ಇದ್ರದ್ದು ಪ್ರಕರಣದಲ್ಲಿ ದರೋಡೆ, ಬೆಂಗಳೂರು ದರೋಡೆ ಇದರಲ್ಲಿ ಬ್ಯಾಂಕ್ ATM ಪ್ರಕರಣ 6-7 ತಾಸಿನಲ್ಲಿ ಪತ್ತೆ ಹಚ್ಚಿದ್ರಪ್ಪ. ಆದ್ರೆ ಇಲ್ಲಿ ಯಾಕೆ ಮಾಡಕ್ಕಾಗ್ತಾ ಇಲ್ಲ? ಇದು ಒಂದೇ, ಇದ್ರ ಹಿಂದೆ ಪದ್ಮಲತಾ ಕೇಸ್ ತಗೊಳ್ಳಿ, ಮಾನೆ ಮಾವತ ಕೇಸ್ ತಗೊಳ್ಳಿ, ಡಬಲ್ ಮರ್ಡರ್ ಕೇಸು, ವಾಟ್ ಎವರ್. 16 ವರ್ಷದ ಒಂದು ಹುಡುಗಿ ಈ ಡೆತ್ ಬೈ ಪಾಯ್ಸನ್ ಅಂತ ಪೊಲೀಸರು ಬರ್ತಾರೆ. FSL ರಿಪೋರ್ಟ್ ನಲ್ಲಿ ಪಾಯ್ಸನ್ ಇಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ದೇರ್ ಇಸ್ ನೋ ಪಾಯ್ಸನ್ ಅಂತ ಬರ್ತದೆ. 16 ವರ್ಷದ ಹುಡುಗಿ ಸರ್. ಅಂದ್ರೆ ನ್ಯಾಯ ಬೇಡ, ಅದಕ್ಕೆ ನ್ಯಾಯ ಬೇಕು ಅಂತ ನಾವು ಕೇಳಿದವ್ರು ನಮ್ಮನ್ನ ಇಷ್ಟು ಮಾಡಿದ್ರಲ್ಲ, ಅದ್ರ ಸಲುವಾಗಿ ವರದಿಯಲ್ಲಿ ಏನಿದೆ, ಯಾಕೆ ಅದನ್ನ ಉಪಯೋಗ ಇಟ್ಕೊಂಡಿದ್ದೀರಾ? ಯಾಕೆ ಏನ್ ಕಾರಣ ಅದಕ್ಕೆ? ಓಕೆ, ಈಗ ವರದಿ ನಿಮ್ಮ ಕೈ ಸಿಕ್ಕ ನಂತರ ಈಗ ಆಲ್ಮೋಸ್ಟ್ ಎಲ್ಲ ಮುಗಿದೇ ಹೋಯ್ತು ಅಂತ, ತನಿಖೆ ಎಲ್ಲ ಮುಗಿದೇ ಹೋಯ್ತು ಅನ್ನೋ ಹಂತದಲ್ಲಿ ಎಲ್ಲ ಇದ್ ಮಾಡ್ತಾ ಇದಾರೆ, ಬಿಂಬಿಸ್ತಾ ಇದಾರೆ. ವರದಿ ನಿಮ್ಮ ಕೈ ಸಿಕ್ಕ ನಂತರ ಆಗುವಂತಹ ಬೆಳವಣಿಗೆಗಳು ಇನ್ನೊಂದು ಮಗ್ಳಿಗೆ ಏನಾದ್ರು ಇದಾಗ್ಬೋದಾ ಈ ಪ್ರಕರಣ ಅಂತ? ಹೌದು ಸರ್, ಹೌದು, ಖಂಡಿತ. ವರದಿ ಇದನ್ನಂತರೂ SIT ತನಿಖೆ ಅಂತೂ ನಿಂತಿಲ್ಲ, ಐ ಆಮ್ ಶ್ಯೂರ್. SIT ನಿಂತಿಲ್ಲ. SIT ಇನ್ನು ಉಳಿದಿದ್ದು ಅದು ಏನೋ ಈ ಸಂಶಯಾಸ್ಪದ ಸಾವು ಇದೆ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತ ಆಸ್ತಿ ಪಂಜರಗಳೇನಿದೆ, ಅದರ ಸಾವಿನ ಹಿನ್ನೆಲೆ ಏನು, ಅದನ್ನೆಲ್ಲ ಕಂಡುಹಿಡಿತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ. ಈ ವರದಿ ಸಿಕ್ಕ ನಂತರ ಇವ್ರು ಷಡ್ಯಂತ್ರ ದೊಡ್ಡದಾಗಿ ಹೇಳಿದ್ರಲ್ಲ, ಲ್ಯಾಬೊರೇಟರಿ ಅಂತ ತಗೊಂಡ್ ಬಂದ್ರು, ಚೆನ್ನೈ ಇಂತ್ರ ಬುರುಡೆ ತಗೊಂಡ್ ಬಂದ್ರು. ಅದು ಐ ಆಮ್ ವೇಟಿಂಗ್ ಫಾರ್ FSL ರಿಪೋರ್ಟ್. FSL ರಿಪೋರ್ಟ್ ಬರಲಿ, ಇವ್ರ ಮುಖಕ್ಕೆ ಹಿಡಿತಾರೆ ಯಾರ್ಯಾರು ಹೇಳಿದ್ರಲ್ಲ. ಬುರುಡೆ ಲ್ಯಾಬೊರೇಟರಿ ಅಂತ ತಗೊಂಡ್ ಬಂದ್ರಿ, ಯಾವ್ದೋ ಸಮಾಧಿ ಅಂತ ತಗೊಂಡ್ ಬಂದ್ರಿ. ಆಮೇಲೆ ಸರ್ ನಾನು ಒಂದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ,
ಈ ಬುರುಡೆ ತಗೊಂಡು ಬಂದು ಕೋರ್ಟಿಗೆ ಮತ್ತು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಲ್ಲಿ ಅದು ಅಪರಾಧನೇ ಅಲ್ಲ. ಐ ವಾಂಟ್ ಟು ನೋ ಹೌ ಕಮ್ ಇಟ್ ಇಸ್ ಅನ್ ಅಫೆನ್ಸ್. ಯಾವ ರೀತಿ ಅಪರಾಧ ಆಗುತ್ತೆ? ಒಂದು ವೇಳೆ ಊಟ ಹಾಕಿದ್ದಂತ ಸಮಾಧಿಯಿಂದ ಒಂದು ಶವ ಆಗ್ಲಿ ಅಥವಾ ಬುರುಡೆ ಎತ್ಕೊಂಡು ಬಂದ್ರೆ ಅಫ್ಕೋರ್ಸ್ ಇಟ್ ಇಸ್ ಅನ್ ಅಫೆನ್ಸ್. ತಹಶೀಲ್ದಾರ್ ಗಮನಿಸ್ತಾರ್ದೆ. ಆ ನಂತರ ಯಾವ್ದೋ ಊಟ ಹಾಕಿದ್ದನ್ನ ಎತ್ಕೊಂಡು ಬಂದ್ರು ಕೂಡ ಅಪರಾಧ ಆಗತ್ತೆ. ಇದು ಊಟ ಹಾಕಿದ್ದಲ್ವೇ ಅಲ್ಲಲ್ಲ, ಸರ್ಫೇಸ್ ಅಲ್ಲಿ ಮೇಲ್ಗಡೆ ಇದ್ದಂತ ಬುರುಡೆನ ತಗೊಂಡು ಬಂದು ಸೀದಾ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಕೊಟ್ಟಿದೆ. ಅದನ್ನ ಬಿಟ್ಟು ಬೇರೆ ದಾರಿ ಏನಿದೆ ಹೇಳಿ? ಅದನ್ನ ಇದರ ಮಾಟ ಮಾತ್ರ ಮಾಡಕ್ ತಗೊಂಡ್ ಹೋದ್ರ ಅಥವಾ ಬ್ಲಾಕ್ ಮೇಲ್ ಮಾಡಕ್ ತಗೊಂಡ್ ಹೋದ್ರ ಅದನ್ನ, ಅಥವಾ ಅದನ್ನ ಮುಚ್ಚಿ ಹಾಕಿದ್ರೆ ಅದು ಅಪರಾಧ ಆಗತ್ತೆ. ಒಂದು ಬುರುಡೆ, ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಎಲ್ಲ ಹೋಗ್ತಾ ಇರ್ತೇವೆ, ಒಂದು ಬುರುಡೆ ಸಿಕ್ತು, ಏನ್ ಮಾಡ್ಬೇಕು ಹೇಳಿ? ಡೈರೆಕ್ಟ್ಲಿ ನಾವು ಪೊಲೀಸರಿಗೆ ಮಾಹಿತಿ ಕೊಡ್ಬೇಕು, ನ್ಯಾಯಾಧೀಶರಿಗೆ ಗಮನಕ್ಕೆ ತರಬೇಕು. ಆ ಕೆಲಸನೇ ನಾವು ಮಾಡಿದ್ದು, ಚಿನ್ನಯ್ಯ ಮಾಡಿದ್ದು, ನಾವೆಲ್ಲ ಮಾಡಿದ್ದು. ಅದನ್ನ ಬಿಟ್ಟು ನಾವು ಹುಚ್ಚಿಟ್ಕೊಂಡ್ರೆ ಅದು ಅಪರಾಧ ಆಗತ್ತೆ. ಹುಚ್ಚಿಟ್ಕೊಂಡಿಲ್ಲಲ್ಲ. ಸೊ ಈ ವರದಿಯಲ್ಲಿ ನಾವು ಏನ್ ಅಪರಾಧ ಮಾಡಿದೇವೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ನಮ್ಮನ್ನ ಇಷ್ಟೊಂದು ಸಮೀರನ್ನ ಟೆರರಿಸ್ಟ್, ನಾವು ಏನೋ ಸಂಚು ಎಲ್ಲಿದೆ? ಆಮೇಲೆ ಟು ಬಿ ಸ್ಪೆಸಿಫಿಕ್, ಫಾರಿನ್ ಫಂಡ್ ಅಂದ್ರಲ್ಲ ಸರ್, ಇದ್ರಲ್ಲಿ ತೋರಿಸ್ಲಿ, ನಾನು ಕೂಡ ನೋಡ್ಬೇಕಲ್ಲ. ನನ್ನ ಮಾರ್ಕ್ಸ್ ಕಾರ್ಡ್ ನಾನು ನೋಡ್ಬಾರ್ದ ಸರ್? ಹೌದು.